ಹಾಯ್ ಆಲ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶಂಕರ್ ವ್ಲಾಗ್ಸ್. ಇದು ಆಲ್ಮೋಸ್ಟ್ ನನ್ನ ಸೆಕೆಂಡ್ ಡೇ ವ್ಲಾಗ್ ಆಗಿರುತ್ತೆ. ಸೊ ಕ್ಲೀನಿಂಗ್ ಪರ್ಪಸ್ಸು ಎಲ್ಲ ವಾಶ್ ಮಾಡಿಕೊಡ್ತವ್ರೆ. ನಾನಿಲ್ಲೆಲ್ಲ ಜೋಡಿಸ್ತಾ ಇದ್ದೀನಿ ತೊಗೊಬಂದು. ಪಾತ್ರೆ ಅಂತೂ ಎಷ್ಟೊಂದಿದೆ, ಬಟ್ ಎಲ್ಲ ಅಡುಗೆ ಮನೇಲಿ ಇಟ್ಕೊಳ್ಳೋಕ್ಕಾಗಲ್ಲ. ಯೂಸ್ ಮಾಡುವಂಥ ಮಾತ್ರ ಈಗ ಇಷ್ಟು ತೊಳೆದು ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟು ಏನು ಮಾಡೋದು ಅಂತ ನೋಡೋಣ. ಗ್ಯಾಪಲ್ಲಿ ಸಾಂಬಾರೆಲ್ಲ ಬಿಸಿ ಮಾಡಿರ್ತಿದ್ದೀನಿ. ಊಟದ ಟೈಮ್ ಆಲ್ಮೋಸ್ಟ್ ಈಗ 8:39 ಹೋಗ್ತಿದೆ. ಅಮ್ಮ ವಾಶ್ ಮಾಡಿ ಕೊಟ್ಟಿದ್ದೀನಿ. ನಿಮಗೆಲ್ಲ ಜೋಡಿಸಿದ್ದೀನಿ. ಇನ್ನು ಅಡುಗೆ ಮನೆಯೆಲ್ಲ ಜೋಡಿಸ್ಬೇಕಲ್ಲ, ಮತ್ತೆ ಲೇಟ್ ಆಗುತ್ತೆ ಅಂದ್ಬಿಟ್ಟು. ಸೊ ಫುಡ್ ಇಸ್ ಮೋಸ್ಟ್. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಡ್ರೈ ಆಗೋಷ್ಟರಲ್ಲಿ ಇದನ್ನೆಲ್ಲ ಹೊಡ್ಸ್ಕೊಂಡು ಜೋಡಿಸ್ಬೇಕಿತ್ತು. ಸೊ ಅಷ್ಟರಲ್ಲಿ ಊಟ ಎಲ್ಲ ಮುಗಿಸ್ಕೊಂಡಿದ್ವಿ. ಇದು ನಮ್ಮ ಮನೆ ಸಂಡೇಯ ಪರಿಸ್ಥಿತಿ. ಚೆನ್ನಾಗೆಲ್ಲ ಕ್ಲೀನ್ ಮಾಡ್ತಿದ್ದೀವಿ. ವರ್ಷಕ್ಕೆ ಒಂದು ಸತಿನೋ 2 ಸತಿನೋ ಈ ಥರ ಓಲ್ಡ್ ಮೆಮೊರೀಸ್ ಸಿಗುತ್ತೆ. ಕ್ಲೀನ್ ಮಾಡಬೇಕಂದಾಗ ಸಿಗುತ್ತೆ. ಪ್ರತಿ ಸರಿನೂ ನೋಡೋಕ್ಕಾಗಲ್ಲ ಅಲ್ವಾ. ಸೊ ಎಲ್ಲ ಕ್ಲೀನ್ ಮಾಡಬೇಕಂದ್ರೆ ಸಿಕ್ಕಿದಾಗ ಮತ್ತೆ ಏನೋ ನೋಡಿದ್ರೆ ಖುಷಿ ಆಗುತ್ತೆ ಅಂದ್ಬಿಟ್ಟು ಸೊ ನಾನೆಲ್ಲ ಆಲ್ಬಮ್ ಫೋಟೋಸ್ ಎಲ್ಲ ನೋಡ್ತಿದ್ದೆ. ಒಂಥರ ಓಲ್ಡ್ ಮೆಮೊರೀಸ್ ರೀಕ್ರಿಯೇಷನ್ ಥರ ಚೆನ್ನಾಗಿರುತ್ತೆ. ಸೊ ನೋಡ್ತಿದ್ವಿ. ಈ ಫೋಟೋಸ್ ಎಲ್ಲ ಅಂತೂ ನಾನು 7th ಸ್ಟ್ಯಾಂಡರ್ಡ್ ಇದ್ದಾಗ ತುಂಬ ಆಲ್ಮೋಸ್ಟ್ ಒಂದು 10 years ಓಲ್ಡ್ ಫೋಟೋಸು. ಒಂಥರ ಚೆನ್ನಾಗಿರುತ್ತೆ. ಎಲ್ಲ ಕ್ಲೀನ್ ಮಾಡ್ತಾ ಹೋಗೋದು. ಅರ್ಧಂಬರ್ಧ ಕೆಲಸ ಮಾಡಿ ಟಿಫನ್ ಮಾಡ್ತಾಯಿದ್ದೀವಿ. ಸಿಂಹಕ್ಕೆ ಸ್ನಾನ ಮಾಡಿಸ್ತವ್ರೆ. ನಾನಿಲ್ಲಿ ಸೋಫಾ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಡೀಪ್ ಕ್ಲೀನಿಂಗ್ ಮಾಡಿದರೆ ಎಲ್ಲ ಉಡ್ಕೊಂಡು ಕೂತವ್ರೆ. ಕ್ಲೀನ್ ಮಾಡೋರು ಇದರಲ್ಲಿ ಅವಾಗವಾಗ ಏನೇನೋ ಸಿಗುತ್ತೆ. ಇದು ಆಧಾರ್ ಓದ್ಸತಿ ಟ್ರೈ ಮಾಡಿದ್ದು ಆಧಾರ್ ಮೀ ಕೆಲಸ ಇದೆ ಎದ್ದೊಳ್ತಿದ್ಯಾ ಹುಡ್ಕೊಂಡೆಲ್ಲ ಬಿಲ್ಲು ನೋಡ್ಬೇಕು ತಾನೆ. ಕ್ಲೀನ್ ಮಾಡಬೇಕಾದಾಗಂತೂ ಬೇಕಿರೋದಕ್ಕಿಂತ ಬೇಡದೇ ಇರೋದೇ ಜಾಸ್ತಿ ಇರುತ್ತೆ. ಕ್ಲೀನಿಂಗ್ ಎಲ್ಲ ಮುಗಿಸಾದ್ಮೇಲೆ ಮತ್ತೆ ಪಿಜ್ಜಾ ತಿನ್ನಬೇಕು ಅಂತ ಅಂದರು ಮಮ್ಮಿ. ಸೊ ಅದನ್ನು ಕೂಡ ಆರ್ಡ್ರ್ ಮಾಡ್ಕೊಂಡಿದ್ರು, ತಿಂದ್ವಿ. ಸೊ ಆಲ್ಮೋಸ್ಟ್ ಸಂಡೇನೇ ಕ್ಲೀನಿಂಗ್ ಎಲ್ಲ ಮುಗೀತು. ನಾನು ಎಂಡಿಂಗ್ ವ್ಲಾಗ್ಸ್ ಏನು ಮಾಡಿಲ್ಲ. ಮತ್ತು ಒಂದೊಂದು ದಿನವೇ ಅಂದರೆ ಕಮ್ಮಿ ಇರುತ್ತೆ ಅಲ್ವಾ. ಸೊ ನಾನು ಆಫೀಸ್ಗೆ ಹೋಗಿ ಬಂದು ಕೆಲಸ ಮಾಡಿದ್ರೆ ಲೆಂತಿಯಾಗಿ ಬರೋಲ್ಲ. ಸೊ ಎಲ್ಲ ಕಂಬೈನ್ ಮಾಡಿಕೊಂಡೆ. ಸೊ ಹಾಗೇ ನನ್ನ ಪ್ರಿಪ್ರೇಷನ್ ವ್ಲಾಗ್ ಕೂಡ ಕಂಟಿನ್ಯೂ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶಂಕರ್ ವ್ಲಾಗ್ಸ್. ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೊ ತಿಂಡಿ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಮಂಡೇ 4th ಇವತ್ತು. ಸೊ ಇವತ್ತು ಕರ್ಜಿಕಾಯಿ ಮಾಡ್ಕೊಳ್ಳೋಣ ಅಂತ ಆಲ್ರೆಡಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ, ಊರನ್ನ ಎಲ್ಲ. ಸೊ ಇವತ್ತು ಎಲ್ಲ ಮಾಡೋಣ ಅಂತ ನಾನು ನಮ್ಮಮ್ಮ ಇಬ್ಬರು ಸೇರ್ಕೊಂಡು ಮಾಡ್ತಿದ್ದೀವಿ. ಸೊ ನಾನು ಆಫೀಸಿಂದ ಬರೋಷ್ಟರಲ್ಲಿ ನಮ್ಮಮ್ಮ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಕೂಡ ಮಮ್ಮಿ ಜೊತೆ ಮಾಡ್ತಿದ್ದೆ. ನಾನಿಲ್ಲಿ ಎಣ್ಣೆ ಇಟ್ಟು ಬಂದಿದ್ದೀನಿ. ಎಣ್ಣೆ ಕಾಯ್ದೈತೆ ಮಮ್ಮಿ. ಬಬಲ್ಸ್ ಬರ್ತಾಯಿದೆ. ಮನೆಯಲ್ಲಿ ನಾವಿವತ್ತು ಕರ್ಜಿಕಾಯಿ ಮಾಡ್ತಾ ಇದ್ದೀವಿ. ನಾನು ನಮ್ಮಮ್ಮ ಇವತ್ತಿದ್ದು ಸೇರಿ ಫಸ್ಟ್ ಡೇ 1 ಕರ್ಜಿಕಾಯಿ ಮಾಡ್ತಿದ್ದೀವಿ. ಏನೂ ಬರಲ್ಲ ಅಂತ ಸುಮ್ಮನೆ ಇರೋದಕ್ಕಿಂತ ಏನಾದರೂ ಟ್ರೈ ಮಾಡೋಣ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಕೂಡ ಟ್ರೈ ಮಾಡಿದೆ. ಬಟ್ ಯಾವತ್ತೂ ಮಾಡ್ತಾ ಇರಲಿಲ್ಲ, ಮಮ್ಮಿ ಮಾಡ್ತಿದ್ರು. ಚಿಕನ್ ಮಾಡೋದು ಇಲ್ಲಿಗೆ ಮುಗೀತಿದೆ. ಲಾಸ್ಟ್ ರೌಂಡ್. ಹಾಗೆ ಕರ್ಜಿಕಾಯಿ ಮಾಡಿ ಇವತ್ತಿಗೆ ಮುಗಿಸಿದ್ವಿ. ಹಾಯ್ ಆಲ್, ಇದು ನನ್ನ ಟ್ಯೂಸ್ಡೇ ಕಂಟಿನ್ಯೂ ವ್ಲಾಗ್. ಸೊ ನಮ್ಮ ಮನೇಲಿ ಇವತ್ತೇನು ಸ್ಪೆಷಲ್ ಮಾಡ್ತಿದ್ದೀವಿ, ಸೊ ಹಬ್ಬದ ಪ್ರಿಪ್ರೇಷನ್ ಮಾಡ್ತಿದ್ದೀವಿ ಅಂತ ಹೇಳಿದ್ನಲ್ವ. ಸೊ ಇವತ್ತೇನು ಮಾಡ್ತಿದ್ದೀವಿ ಅಂತ ನೋಡೋಣ ಬನ್ನಿ. ನಮ್ಮಮ್ಮ ಇಲ್ಲಿ ಇವತ್ತು ಏನು ಮಾಡ್ತಿದ್ದಾರೆ ಅಂದರೆ ಚಕ್ಲಿ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ನಿಮ್ಗೆ ಈ ರೆಸಿಪಿ ಎಲ್ಲ ಬೇಕು ಅನ್ನೋ ನನಗೆ ಕಮೆಂಟ್ ಮಾಡಿ. ಸೊ ಅದ್ರದ್ದು ನಾನು ವ್ಲಾಗ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಬೆಣ್ಣೆ ಕರಗಿಸ್ತಿದ್ದಾರೆ. ಸೊ ಹೇಗೆ ಮಾಡೋದು ಏನು ಅಂತ ನೋಡಿಸ್ತೇನೆ. ನೆನ್ನೆ ಮಾಡಬೇಕು.
ಬೇಡ ಕರ್ಚಿಕಾಯಿ ತಿಂತಾ ಇದ್ದೀನಿ. ನಮ್ಮಮ್ಮ ಅಲ್ಲಿ ಹಸಿಟ್ಟು ಕಳಿಸ್ತಾರೆ, ನಾನು ಹಾಗೆ ಬಲ್ಲಿ ಇಲ್ಲಿ ಚಕ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಎಣ್ಣೆಯಲ್ಲಿ ಬಿಸಿ ಆಗ್ತಿದೆ. ನಮ್ಮಮ್ಮ ಇಲ್ಲಿ ಚಕ್ಲಿ ಒತ್ತುತ್ತಾರೆ. ನಮ್ಮನೆ ಚಕ್ಲಿಗೆ ರುಚಿಯಾಗಿದೆ, ಎಲ್ಲ ಫುಲ್ ಬಿಡಿ ಆಗ್ಬಿಟ್ಟಿದೆ. ಅದಕ್ಕೆ ನಮ್ಮಮ್ಮ ಫುಲ್ ಟೆನ್ಷನ್ ಆಗ್ಬಿಟ್ಟವ್ರೆ. ಅಯ್ಯೋ ಅದು ಹಸಿಟ್ಟು ಹಾಕಿ ಒತ್ತತಾವಳೆ. ನೋಡಿ ನಮ್ಮ ಮಗಳು ಮಾಡಿರೋದೊಂದು ಕಿತ್ತೋಗಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಕಮೆಂಟ್ಸ್ ಕೊಡ್ತಾರೆ, ಕಮೆಂಟ್ಸ್. ಅದಕ್ಕೆ ಮನೆಯಲ್ಲಿ ಹೆಣ್ಮಕ್ಳು ಇರಬೇಕು ಅಂತ ಹೇಳೋದು. ಹೆಣ್ಮಕ್ಳು ಏನೇ ಮಾಡಿದ್ರು ಚೆನ್ನಾಗಿರುತ್ತೆ. ನಮ್ಮ ಮನೆ ಲಕ್ಷ್ಮಿ ನನ್ನ ಮಗಳು, ಅದಕ್ಕೆ ಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಕೈಯಲ್ಲೇ ಚಕ್ಲಿ ಮಾಡಿಸ್ತಾ ಇದ್ದೀನಿ. ಈಗ ಕ್ಯಾಪ್ ಹಾಕಿದೇನಮ್ಮ? ಪ್ರತಿ ವರ್ಷವೂ ಮಾಡ್ತಿದ್ವಿ, ಬಟ್ ನಾನು ಹೆಲ್ಪ್ ಮಾಡ್ತಿದ್ದೆ, ಬಟ್ ಇಷ್ಟೊಂದು ಮಾಡ್ತಿಲ್ಲ. ಯಾವಾಗಲೂ ನಮ್ಮ ಚಿಕ್ಕಮ್ಮ ಮತ್ತು ಮಮ್ಮಿ ಇಬ್ಬರು ಸೇರಿ ಮಾಡ್ತಿದ್ರು. ಸೊ ಈಗ ಅವರು ಬೇರೆ ಕಡೆ ಹೋಗಿರೋದ್ರಿಂದ ಸೊ ಮಾಡೋಕ್ಕಾಗಲ್ಲ. ಸೊ ನಾನು ಮಮ್ಮಿಗೆ ಹೆಲ್ಪ್ ಮಾಡ್ತಿದ್ದೆ. ಎವ್ರಿ ಸ್ಟ್ರಗಲ್ ಹ್ಯಾಸ್ ಎ ಗುಡ್ ರಿಸಲ್ಟ್ ಅನ್ನೋತ್ತಲ್ಲ, ನಾನು ಅಷ್ಟು ಕಷ್ಟಪಟ್ಟು ಮಾಡಿದೆ, ಬಟ್ ಚೆನ್ನಾಗಿ ಬಂದಿತ್ತು. ಇಲ್ಲಿ ನಾವು ಚಕ್ಲಿ ಎಲ್ಲ ಮಾಡಿ ತಗೊಳ್ತೀರ ಕಂಟಿನ್ಯೂಸ್ ಆಗಿ ಅದನ್ನು ಹೊತ್ತಿದೆ ಅಲ್ವ, ಸೊ ಕೈಯೆಲ್ಲ ಒಂಥರ ಆಗಿತ್ತು. ನನ್ನ ಕೈ ನಮ್ಮಮ್ಮ ರಿಯಾಕ್ಷನ್ ನೋಡಿ ಹಂಗಾಗ್ಬಿಡಿ. ಗಟ್ಟಿ ಬಿಟ್ಕೊಂಡಿದ್ದೆ. ಸೊ 2 ದಿನದಲ್ಲಿ ನಾವು ಚಕ್ಲಿ ಕಜ್ಜಿಕಾಯಿ ಎಲ್ಲ ಮಾಡಿ ಮುಗಿಸಿದ್ವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಹೂವು ಎಲ್ಲ ಕಟ್ಕೋಬೇಕಿತ್ತು, ಅದನ್ನು ಕೂಡ ಮಾಡಿ ಮುಗಿಸಿ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವಿದ್ಯಾಶಂಕರ್ ಬ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.